ಇಂಥದ್ದೊಂದು ಸಾಂಗ್ ಮಾಡ್ಬೇಕು ನೋಡಿ. ಸರ್ ನೀವು ಸಾಹಿತ್ಯ ಬೇಕು ಅಂತಂದಿದ್ರಿ. ಸಾಹಿತ್ಯನ ಯಾರು? ಲಿರಿಕ್ಸ್ಗೆ ಕನ್ನಡದಲ್ಲಿ ಸಾಹಿತ್ಯ ಅಂತಾರೆ. ಓಹೋ ಸರಿ, ಏನ್ ಬರ್ತಿದೆ ತೋರಿಸಿ. ಕರ್ಮದ ಕಲ್ಲನ್ನು ಎಡವಿದ ಮನುಜನ ಬೆರಳಿನ ಸರ್ ಈ ತರ ಸುತ್ತಿ ಬಳಸಿ ಬರೋದು ಬೇಡ, ಡೈರೆಕ್ಟ್ ಆಗಿ ಸರ್ಗೆ ಕೈ ಹಾಕೋದು ಏನಾದ್ರು ಮೋಟಿವೇಟ್ ಮಾಡಿ. ಇಲ್ಲ ಅಂತಂದ್ರೆ ನಾವು ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ. ಸರ್ ನಾವು ಪ್ಯಾನ್ ಇಂಡಿಯಾ ಫಿಲ್ ಮಾಡ್ತಿರೋದು, ಈ ತರ ರಾಣಿ ಎಲ್ಲ ಬೇಡ. ಹೆಂಗಸರಿಗೆ ಒಂಥರ ಒಬ್ಜೆಕ್ಟ್ ತರ ಟ್ರೀಟ್ ಮಾಡೋದು ಏನಾದ್ರು ಬರೀರಿ. ಕ್ಷಮಿಸಿ, ಸಾಹಿತ್ಯ ಇಲ್ಲಿಂದ ಬರ್ಬೇಕು, ಇಲ್ಲ ಅಂತಂದ್ರೆ ಇಲ್ಲಿಂದ ಬರ್ಬೇಕಲ್ವ? ಅಲ್ಲಿಂದ ಬರಬೇಕು, ವ್ಯೂಸ್ ಬರಬೇಕು, ಟ್ರೆಂಡಿಗೆ ತಕ್ಕಂತ ಪಟ್ ಅಂತ ಚೇಂಜ್ ಆಗಬೇಕು. ಪಾಸಿಟಿವ್ ಆರ್ ನೆಗೆಟಿವ್, ಮಾರ್ಕೆಟಿಂಗ್ ಇಸ್ ಮಾರ್ಕೆಟಿಂಗ್. ಸರ್ ಹಾಗಾದ್ರೆ ಸಮಾಜಕ್ಕೆ ಸಂದೇಶ ಕೊಡೋದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದು. ಸರ್ ನಾವು ನಮ್ಮ ಭಾಷೆ ಜನಾಂಗವನ್ನ ಪ್ರತಿನಿಧಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ, ಸ್ಯಾಂಡಲ್ವುಡ್ ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ನಾವು. ನಾವಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಏನಿದೆ ನಿಮ್ಮ ಚೆಲುವ ಕನ್ನಡ ನಾಡಲ್ಲಿ ಅಂತ ಕೇಳಿದಾಗ ನಾನು ಹೇಗಿದನ್ನ ಮಾದರಿಯಾಗಿ ತೋರಿಸ್ಲಿ? ಸರ್ ದಯವಿಟ್ಟು ಕ್ಷಮಿಸಿ. ನಾವಿದನ್ನ ಇಲ್ಲಿಂದಲೇ ತಿರಸ್ಕರಿಸ್ತಾ ಹೋದ್ರೆ ಬಹುಶಃ ನಮ್ಮ ಚಂದನವನವನ್ನ ಮತ್ತೆ ಚಿಗುರಿಸಬಹುದು. ಅರ್ಹರಿಗೆ ಅವಕಾಶ ಸಿಕ್ಕಿದ್ರೆ ಇನ್ನೊಬ್ಬ ದರಾ ಬೇಂದ್ರೆಯೋ ಕುವೆಂಪು ಅವ್ರನ್ನ ನಾವು ಹುಟ್ಟಿಸ್ಬೋದು. ಚಿಗುರು ಹೊಡಿತಾ ಇರೋ ಕಾರಂತರಿಗೂ ಗೋಕಾಕರಿಗೂ ನಾವು ಸ್ಫೂರ್ತಿ ಆಗ್ಬೋದು, ಮಾದರಿ ಆಗ್ಬೋದು. ಕನ್ನಡದ 9ನೇ ಜ್ಞಾನಪೀಠ ಪ್ರಶಸ್ತಿಗೆ ನಾವು ಸಾಕ್ಷಿ ಆಗ್ಬೋದು. ನೀವು ಹೇಳ್ದಾಗೇನೆ ನಮ್ಮ ಕಸ್ತೂರಿ ಕನ್ನಡದ ಸೊಬಗನ್ನ ಭಾರತದೆಲ್ಲೆಡೆ ಹರಡ್ಬೋದು. ಪ್ಯಾನ್ ಇಂಡಿಯಾ. ಸರ್ ಕನ್ನಡ ಕಸ್ತೂರಿ ಯಾರು ಔಟ್ಡೇಟೆಡ್ ಇರಬೇಕು ಸರ್. ನೊರಾ ಫತೇಲಿ ಖಾನ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ.